ನಮಸ್ಕಾರ ಬಸ್ಸು. ಬೆಳಗ್ಗೆನೆ ಹಬ್ಬದ ದಿನ ಈ ಥರ ವೆದರಲ್ಲಿ ಜಿಮ್ಮಿಗೆ ಬಂದೆ. ಚೆನ್ನಾಗಿದೆ ಅಂದರೆ ಈ ಟೈಮು ಊರಲ್ಲಿ ಹಬ್ಬ ಇದ್ರು ನಾವು ಜಿಮ್ ಮುಂದೆ ಬಂದಿದ್ದೀವಿ. ಜಿಮ್ಮಿಗೆ ಬಂದು ವರ್ಕೌಟ್ ಎಲ್ಲ ಆದಮೇಲೆ ಪುಷಪ್ ಹೊಡೆದು ಒಂದಷ್ಟು ಪೋಸಿಂಗ್ ಹೊಡೆದು ಸ್ನ್ಯಾಪ್ ಹಾಕ್ಬೇಕಲ್ಲ ಅಂತ ಹಾಕಿ ಮನೆಗೆ ಬಂದು ಚೀಟ್ ಡಯಟ್ ಮಾಡಿದ್ರು ನೆಮ್ಮದಿಯಾಗಿ ಮಾಡಬೇಕು ಅಂತ ಕೂತ್ಕೊಂಡು ಕರಗಡುಬು ಪೂರಿ ಎಲ್ಲ ತಿನ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ಸಿಗತ್ತೆ ಅಂತ ಬಂದರೆ ಅಲ್ಲಿ ಬರೀ 10 ಮೀಟ್ರ್ ಹೋಗಿ ಊಟ ಹಾಕ್ಸ್ಕೊಳ್ಳೋಷ್ಟರಲ್ಲೇ 2 ಗಂಟೆ ಆಗೋಯ್ತು. ಈ ಬಾರ್ಡ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಮಾತಾಗಿರ್ಬೇಕು. ಈ ಕಾಳ್ಗ ನೋಡಿ ನನಗೂ ನಮ್ಮ ಹುಡುಗನ್ ಮಾತಾಡ್ಸ್ಬೇಕು ಅನ್ಕೊಂಡು ಬಂದೆ. ಮತ್ತೇನು ಸಮಾಚಾರ? ಏನು ಸಮಾಚಾರ? ನೀನು ಏನೇ ಮಸ್ಕ ಹೊಡೆದ್ರು ಮಗನೇ, ಆಮೇಲೆ ನಿನ್ನ ಬ್ಯಾ ಅನ್ನಿಸ್ತಾರೆ ಒಂದೇ ಸಲಿಗೆ. ಏನು ನಿನ್ನ ಒಡೆ ಪಾಯಸ ತಂದಿಲ್ಲ ಕಣೋ. ತಲೆಕಾಲು ಮಟನು, ಬೋಟಿ ಪಲ್ಯ, ಒಳ್ಳೆ ಸಾಂಬಾರು ಮಾಡಕ್ಕೆ ತಂದವ್ರೆ. ಏನಾದ್ರು ಹೇಳಂಗಿದ್ರೆ ಹೇಳೋ ವೀಕ್ಷಕರಿಗೆ. ಏನಾದ್ರು ಹೇಳ್ತೀಯಾ? ನಾ ಕಡೆ ಹೋಗಿ ಈ ಕಡೆ ಬರ್ಸೋಣ ನಮ್ಮ ಹುಡುಗ ಹಿಂಗಾಗಿದ್ದ. ಓಕೆ ಆದ ಅಂದ್ಬಿಟ್ಟು ಊಟಕ್ಕೆಲ್ಲ ರೆಡಿ ಆಗ್ತಾ ಇತ್ತು. ನಾನು ಕೂಡ ಶಾಮಿಯನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಸಂಗೀತ ಕಚೇರಿ ಶುರು ಆಗೇ ಹೋಗಿತ್ತು. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಎಷ್ಟು ಚಂದ ಅಲ್ವಾ. ನಮ್ದು ಒಂದಿರ್ಲಿ ಅಂತ ನಾನು ಒಂದು ಸಾಂಗ್ ಬಿಟ್ಟೆ. ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು, ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ.